ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ವಾಗ್ದೇವ್ಯೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಎಲ್ಲ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿ ಶುಭಾಶಯಗಳು. ಎಲ್ಲ ರಾಶಿಯವರಿಗೂ ಸಕಲ ರೀತಿಯ ಶುಭ ಫಲಗಳು, ಸಕಲ ಐಶ್ವರ್ಯ, ಆರೋಗ್ಯ, ಭೋಗ, ಭಾಗ್ಯಗಳನ್ನು, ಸಕಲ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸಲಿ ಎಂದು ದೈವಿಕ ಅನುಗ್ರಹ, ಆಶೀರ್ವಾದ, ಎಲ್ಲ ಗ್ರಹ ಅನುಕೂಲತೆಗಳು ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ 2025-26 ಯುಗಾದಿಯಿಂದ ಯುಗಾದಿವರೆಗೂ ಸಿಂಹ ರಾಶಿಯವರಿಗೆ ಸಂಬಂಧಿಸಿದ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಮಖ ನಕ್ಷತ್ರದ 1, 2, 3, 4ನೇ ಪಾದ, ಪುಬ್ಬ ನಕ್ಷತ್ರದ 1, 2, 3, 4ನೇ ಪಾದಗಳು, ಉತ್ತರ ನಕ್ಷತ್ರದ 1ನೇ ಪಾದ. ಈ ನಕ್ಷತ್ರದವರು ಸಿಂಹರಾಶಿಯವರಾಗಿರುತ್ತಾರೆ. ಹಾಗೆಯೇ ಹೆಸರಿನ ಮೊದಲಕ್ಷರದಿಂದ ಕರೆಯಲ್ಪಡುವಂತಹ ಮ, ಮಿ, ಮು, ಮೆ, ಮೋ, ಟ, ಟಿ, ಟು, ಟೆ ಇವರು ಸಹ ಸಿಂಹರಾಶಿಯವರಾಗಿರ್ತಾರೆ. ಈ ವರ್ಷದಲ್ಲಿ ನಿಮಗೆ ಆದಾಯ 11, ವ್ಯಯನೂ 11. ಅಂದರೆ ನಿಮಗೆ ಬಂದಿದ್ದೆಲ್ಲ ಹಾಗೆ ಖರ್ಚಾಗೋಗುತ್ತೆ. ಈ ವಿಡಿಯೋನ ಕೂಲಂಕುಷವಾಗಿ ನೋಡಿದಾಗ ಎಲ್ಲೆಲ್ಲಿ ನಿಮಗೆ ಕಷ್ಟಗಳು ಬರುತ್ತೆ, ಆ ಕಷ್ಟಗಳು ಬಂದಾಗ ಹೇಗೆ ನಿಭಾಯಿಸುವಂಥದ್ದು, ಎಲ್ಲೆಲ್ಲಿ ನಿಮಗೆ ಸುಖ ಬರುತ್ತೆ, ಆ ಸುಖ ಬಂದಾಗ ಹೇಗೆ ಮುಂದಿನದ್ದನ್ನು ಯೋಚನೆ ಮಾಡುವಂಥದ್ದು, ಇದೆಲ್ಲ ಈ ವಿಡಿಯೋ ಮೂಲಕ ತಿಳ್ಕೊಳ್ತಾ ಹೋಗೋಣ. ಈ ವರ್ಷ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಖರ್ಚಾಗೋಗುತ್ತೆ. ಈ ವರ್ಷ ಹಣದ ವಿಷಯದಲ್ಲಿ ನೀವು ತುಂಬ ನಿಪುಣರಾಗಿರಬೇಕು. ಖರ್ಚುಗಳ ಬಗ್ಗೆ ಅಂದರೆ ಅನಾವಶ್ಯಕ ಖರ್ಚುಗಳ ಬಗ್ಗೆ ಜಾಗೃತ ಇರಬೇಕು. ಯಾವ ಲೇವಾದೇವಿ ವ್ಯವಹಾರಗಳಿರ್ಬೋದು, ಖರ್ಚು ಮಾಡುವ ಹಣದ ಬಗ್ಗೆ ಅನಾವಶ್ಯಕ ಖರ್ಚುಗಳು ಹೆಚ್ಚು ಕಾಣುತ್ತಿದೆ. ಆದಾಯ ಚೆನ್ನಾಗಿದ್ದರೂ ಕೈಯಲ್ಲಿ ಕಾಸು ಮಾತ್ರ ನಿಲ್ಲೋದಿಲ್ಲ, ಅದು ಕಾಣುತ್ತಿದೆ. ಈ ಪ್ರಭಾವ ನಿಮ್ಮನ್ನು ಇಬ್ಬಂದಿ ಸ್ಥಿತಿಗೆ ದೂಡುತ್ತದೆ. ಉಳಿತಾಯವನ್ನು ಮಾಡಬೇಕಾಗುತ್ತದೆ. ಖರ್ಚುಗಳ ವಿಷಯದಲ್ಲಿ ಜಾಗೃತವಾಗಿರಬೇಕಾಗುವುದು ಅವಶ್ಯವಾಗಿದೆ. ನಂತರ ರಾಜಪೂಜ್ಯ 3, ಅವಮಾನ 6. ಅಂದರೆ ನಿಮಗೆ ಗೌರವ ಕೊಡ್ತಕ್ಕಂಥವರು, ನಿಮಗೆ ಸಹಾಯ ಮಾಡುವಂಥವರು ಬರೀ 3 ಜನ, ಅದಕ್ಕೆ ಡಬಲ್ಲು ನಿಮಗೆ ಕಷ್ಟ ಕೊಡೋವಂಥವ್ರು, ನಿಮ್ಮನ್ನು ಕಂಡ್ರೆ ತೊಂದರೆ ಕೊಡೋವಂಥವ್ರು, ನಿಮ್ಮನ್ನು ಕಂಡ್ರೆ ಆಗದೇ ಇರೋವಂಥವರು, ಇದರಲ್ಲಿ ಮಾತ್ರ ಸ್ವಲ್ಪ ಜಾಗೃತ ವಹಿಸಬೇಕು. ನಿಮ್ಮನ್ನು ಕಂಡರೆ ಸಹಾಯ ಮಾಡುವವರು, ಮೆಚ್ಚಿಕೊಳ್ಳುವವರು, ಪ್ರೀತಿಸುವವರು ಕಡಿಮೆ ಇರುತ್ತಾರೆ. ಬೆಂಕಿ ಉಗುಳುವವರು, ಕೆಳಗೆ ಬಿದ್ದರೆ ಖುಷಿ ಪಡುವವರು ಜಾಸ್ತಿ ಇರುತ್ತಾರೆ. ಜಾಗ್ರತೆ ಇರಿ. ಹಾಳಾಗಬೇಕೆಂದುಕೊಳ್ಳುವವರು ಜಾಸ್ತಿ ಇರುತ್ತಾರೆ. ನಿಮ್ಮನ್ನು ಸಂಕಷ್ಟಗಳಿಗೆ ಗುರಿ ಮಾಡುವವರು ಜಾಸ್ತಿ ಇರುತ್ತಾರೆ. ನರದೃಷ್ಟಿ, ನರದೋಷ ವಿಪರೀತವಾಗಿದೆ. ಅಂತರ್ಗತ ಶತ್ರುಗಳು ಬಹಳ ಜಾಸ್ತಿ ಇರುತ್ತಾರೆ. ಅಂದರೆ ಅವರು ನಿಮಗೆ ಕಣ್ಣಿಗೆ ಕಾಣೋದಿಲ್ಲ, ಹಿಂದೆಗಡೆಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಅವರು ಎಚ್ಚರ ವಹಿಸಿ. ನಂಬಿಕೆ ದ್ರೋಹಗಳು ಈ ವರ್ಷ ಜಾಸ್ತಿ ಇದೆ. ನಿಮಗೆ ಕೀರ್ತಿ, ಗೌರವ ಕಡಿಮೆ ಆಗುವ ಅವಕಾಶ ಜಾಸ್ತಿ ಇದೆ. ಯಾರ ಬಳಿಯಾದರೂ ಮಾತನಾಡುವಾಗ ಜಾಗೃತ ವಹಿಸಿ. ಅದರಲ್ಲೂ ಶತ್ರುಗಳ ಬಳಿಯಲ್ಲಿ ಜಾಗೃತವಾಗಿರಲೇಬೇಕು. ಇದೆಲ್ಲವೂ ಕಾಣುತ್ತಿದೆ. ಗೋಚಾರ ಗ್ರಹಸ್ಥಿತಿ ನೋಡಿದರೆ ಹೇಗಿದೆ ಅಂದರೆ 30ನೇ ತಾರೀಕು ಮಾರ್ಚ್ 2025ರಿಂದ 15ನೇ ತಾರೀಕು ಮೇ 2025ರವರೆಗೂ ವೃಷಭ ರಾಶಿಯಲ್ಲಿ ಗುರು ಸಂಚರಿಸುವನು ರಾಜ್ಯಸ್ಥಾನದಲ್ಲಿ. ಇದರಿಂದ ನಿಮಗೆ ಧನಹಾನಿ ಚೆನ್ನಾಗಿ ಕಾಣುತ್ತಿದೆ. ಮೇ 15ರವರೆಗೂ ಹಣದ ವಿಷಯದಲ್ಲಿ ಧನಹಾನಿ ಚೆನ್ನಾಗಿ ಕಾಣುತ್ತಿರುವುದರಿಂದ ಆಲೋಚನೆ ಮಾಡಿ ನೀವು ಹಣದ ಬಗ್ಗೆ ಜಾಗೃತ ಇರಬೇಕು. ನಷ್ಟಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಷೇರು ಟ್ರೇಡಿಂಗ್ನಲ್ಲಿ ಹೂಡಿಕೆ ಮಾಡುವುದು, ಸಾಲ ತೆಗೆದುಕೊಳ್ಳುವುದು, ಕೊಡುವುದು, ಲೇವಾದೇವಿ ಕ್ರಯ ವಿಕ್ರಯಗಳು ಮಾಡುವಾಗ ಬಹಳ ಎಚ್ಚರ
ಜಾಗೃತ ಇರಬೇಕು. ತುಂಬ ನಷ್ಟಗಳು ಕಾಣುತ್ತಿವೆ. ವ್ಯಾಪಾರ ಮಾಡಬೇಕು ಎಂದರೂ ಯಾರಾದರೂ ಹೂಡಿಕೆ ಮಾಡಬೇಕಾದ್ರೆ ನೀವು ಜಾಗೃತ ವಹಿಸಿ. ಪಾರ್ಟ್ನರ್ಶಿಪ್ ವ್ಯವಹಾರಗಳಿರ್ಬೋದು, ಇಬ್ಬಂದಿ ಸ್ಥಿತಿಗೆ ಬರುವುದು ತುಂಬ ಜಾಗೃತ ವಹಿಸಿ. ಆರ್ಥಿಕವಾಗಿ ಇಬ್ಬಂದಿ ಸ್ಥಿತಿಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಮೇ 15ನೇ ತಾರೀಕು 2025ರಿಂದ 19ನೇ ತಾರೀಕು ಅಕ್ಟೋಬರ್ 2025ರವರೆಗೂ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವ ಕಾರಣ ಧನಲಾಭ ಚೆನ್ನಾಗಿ ಕಾಣುತ್ತಿದೆ. ಆ ಸಮಯದಲ್ಲಿ ಆ ಅವಧಿಯಲ್ಲಿ ವಿಪರೀತವಾದಂಥ ಐಶ್ವರ್ಯ ಬರುತ್ತದೆ. ಆ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಣಯಗಳಾಗಲಿ, ಮಾಡುವ ಕೆಲಸಗಳಾಗಲಿ, ವ್ಯಾಪಾರ ವ್ಯವಹಾರಗಳಾಗಿರಲಿ, ಅದರಲ್ಲಿ ಚೆನ್ನಾಗಿ ಆದಾಯ ಆಗುತ್ತದೆ. ಒಳ್ಳೆಯ ಐಶ್ವರ್ಯ ಕಾಣುತ್ತಿದೆ. ಬರಬೇಕಾದಂಥ ಹಣವು ಬರುತ್ತದೆ, ಆದಾಯ ಬೆಳೆಯುತ್ತದೆ. ಈ ಸಮಯದಲ್ಲಿ ನೀವು ಸದುಪಯೋಗ ಪಡಿಸಿಕೊಂಡ್ರೆ ಒಳ್ಳೆಯದು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಇಂತಹ ಸಮಯಗಳನ್ನು ಸದುಪಯೋಗ ಪಡಿಸ್ಕೊಬೇಕು. ಹಣಕಾಸಿನ ಬಗ್ಗೆ ಜಾಗೃತ ವಹಿಸಿ. ಸ್ವಲ್ಪ ಕಷ್ಟಕಾಲವು ಬರುತ್ತೆ ಅನ್ನುವಂಥದ್ದು ನಿಮಗೆ ನೆನಪಿನಲ್ಲಿರಬೇಕು. ಗುರು 19ನೇ ತಾರೀಕು ಅಕ್ಟೋಬರ್ 2025ರಿಂದ ಮೇ 5ನೇ ತಾರೀಕು ಡಿಸೆಂಬರ್ 2025ರವರೆಗೂ ಕಟಕ ರಾಶಿಯಲ್ಲಿ ವ್ಯಯಸ್ಥಾನದಲ್ಲಿ ಸಂಚರಿಸುವ ಕಾರಣ ಗುರು ವಿಪರೀತವಾದಂತಹ ಧನ ನಷ್ಟ. ಆ ಸಮಯದಲ್ಲಿ ಹಣದ ವಿಚಾರದಲ್ಲಿ ಜಾಗೃತ ವಹಿಸಿ. ಕೊಡುವಾಗ, ತೆಗೆದುಕೊಳ್ಳುವಾಗ, ಲೇವಾದೇವಿ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ತುಂಬ ಜಾಗೃತ ಇರಲಿ. ಕ್ರಯ ವಿಕ್ರಯಗಳಲ್ಲಿ ಭಾರಿ ನಷ್ಟವಾಗುವಂತಹ ಸಂಭವ, ಅವಕಾಶ ಎಲ್ಲ ರೀತಿಯಲ್ಲೂ ಕಾಣುತ್ತಿದೆ. ಜಾಗೃತ ವಹಿಸಿ. 5ನೇ ತಾರೀಕು ಡಿಸೆಂಬರ್ 2025ರಿಂದ 19ನೇ ತಾರೀಕು ಮಾರ್ಚ್ 2026ರವರೆಗೂ ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವನು. ಅಂದರೆ ಲಾಭಸ್ಥಾನದಲ್ಲಿ ಸಂಚರಿಸುವುದರಿಂದ ಮತ್ತೆ ನಿಮಗೆ ಧನಲಾಭ ಉಂಟಾಗುವುದು, ವಿಪುಲವಾದಂಥ ಯೋಗಗಳು ಬರುತ್ತವೆ. ಹೆಚ್ಚಿನ ಐಶ್ವರ್ಯವನ್ನು ಹೊಂದುವಿರಿ. ಆರ್ಥಿಕವಾಗಿ ತುಂಬ ಚೆನ್ನಾಗಿ ಬೆಳೆಯುವಿರಿ. ಏನೇನು ತೊಂದರೆ ಇಲ್ಲ. ಒಳ್ಳೆಯ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಇದು ಗುರುಗೆ ಸಂಬಂಧಿಸಿದಂಥ ಫಲವಾಗಿದೆ. ಈ ವರ್ಷ ಸ್ವಲ್ಪ ಜಾಗೃತ ವಹಿಸುವುದು ಮುಖ್ಯ. ಯಾಕೆಂದರೆ ನಿಮ್ಮ ಲಾಭ ನೋಡಿದ್ರೆ ಅಪ್ಸ್ ಆ್ಯಂಡ್ ಡೌನ್ ಇರುತ್ತೆ. ಒಂದು ಕಡೆ ಒಂದು ಸಲ ದುಡ್ಡು ಬರುತ್ತೆ, ಒಂದು ಸಲ ದುಡ್ಡು ಬರೋದಿಲ್ಲ. ಆ ಥರ ಪರಿಸ್ಥಿತಿ ಇರುತ್ತೆ. ದುಡ್ಡು ಬರುವಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಬೇಕು. ದುಡ್ಡು ಬರದೇ ಇರೋವಂಥ ಸಮಯದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಬೇಕಾಗುತ್ತೆ. ಹಾಗಿದ್ದಾಗ ಏನು ಸಮಸ್ಯೆಗಳಾಗೋದಿಲ್ಲ. ಆರ್ಥಿಕ ವ್ಯವಹಾರಗಳ ಬಗ್ಗೆ ಎಚ್ಚರ ವಹಿಸುವುದು, ಇದೆಲ್ಲವೂ ನೀವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಈ ವರ್ಷದಲ್ಲಿ ನೀವು ಗೆದ್ದ ಹಾಗೆ. ಷೇರು ಮತ್ತು ಟ್ರೇಡಿಂಗ್ನಲ್ಲಿ ಹೂಡಿಕೆಯನ್ನು ಮಾಡದೇ ಇದ್ದರೆ ಒಳ್ಳೆಯದು. ನಷ್ಟವಾಗುವಂಥ ಸಂಭವ ಇರುತ್ತದೆ. ಶನಿ ಮಹಾರಾಜ 30ನೇ ತಾರೀಕು ಮಾರ್ಚ್ 2025ರಿಂದ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡುವನು. ಅಂದರೆ ಅಷ್ಟಮ ಶನಿ ಪ್ರಾರಂಭವಾಗುತ್ತದೆ. ಮೀನರಾಶಿಯಲ್ಲಿ ಸಂಚಾರ ಇದು ನಿಮಗೆ ದುಃಖಕ್ಕೆ ಕಾರಣವಾಗುತ್ತದೆ. ಮಾನಸಿಕ ಹಿಂಸೆ, ಜೀವನ ಸಾಕಪ್ಪ ಸಾಕು ಎನ್ನುವಷ್ಟು ಕಷ್ಟಗಳ ಸರಮಾಲೆ ತರುತ್ತದೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ದುಃಖಕ್ಕೆ, ಮಾನಸಿಕ ಕ್ಲೇಶಕ್ಕೆ ಕಾರಣವಾಗುವುದು ಕಂಡುಬರುತ್ತಿದೆ. ಈ ಸಮಯದಲ್ಲಿ ಧೈರ್ಯವನ್ನು ತಂದುಕೊಳ್ಳಿ. ಈ ವರ್ಷದಲ್ಲಿ ದೈವಬಲ ಮತ್ತು ಗ್ರಹಬಲ ಬೇಕಾಗುತ್ತದೆ. ನಿಮಗೆ ಹೆಚ್ಚಾಗಿ ದೇವತಾ ಆರಾಧನೆ ಮಾಡಿಕೊಳ್ಳುವುದು, ಆಲಯ ದರ್ಶನ, ಗ್ರಹ ಜಪ ಸೂಕ್ತವಾಗಿದೆ. ಇದಕ್ಕೆ ಪರಿಹಾರ ದೈವತ್ವದಲ್ಲಿ ಶರಣಾಗತಿ. ಇದೆಲ್ಲ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ರಾಹು 30ನೇ ತಾರೀಕು ಮಾರ್ಚ್ 2025ರಿಂದ ಮೇ 18ನೇ ತಾರೀಕು 2025ರವರೆಗೆ ಮೀನ ಕನ್ಯಾ ರಾಶಿಯಲ್ಲಿ, ಅಂದರೆ ಅಷ್ಟಮದಲ್ಲಿ ರಾಹು, ದ್ವಿತೀಯದಲ್ಲಿ ಕೇತು ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ನೀಡುವರು. ಯಾವಾಗಲೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳು ನೀವು ಈ ವರ್ಷ ಎದುರಿಸುವ ಸಾಧ್ಯತೆ ಇದೆ. ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದರೆ ದೇವತಾ ಆರಾಧನೆ ಮಾಡುವುದು ತುಂಬ ಮುಖ್ಯವಾಗಿದೆ. ದೇವರಲ್ಲಿ ಶರಣಾಗತಿ. ಆದರೆ ದೇವರು ಅನೇಕ ರೀತಿಯಲ್ಲಿ ಕಷ್ಟಗಳಿಂದ ಪಾರು ಮಾಡುವನು. 18ನೇ ತಾರೀಕು ಮೇ 2025ರಿಂದ ವರ್ಷ ಪೂರ್ತಿ ಕುಂಭರಾಶಿಯಲ್ಲಿ, ಅಂದರೆ ಕುಂಭರಾಶಿಯಲ್ಲಿ ರಾಹು, ಜನ್ಮರಾಶಿಯಲ್ಲಿ ಕೇತು ಸಂಚರಿಸುವ ಕಾರಣ ಶಾರೀರಿಕವಾದಂತಹ ಬಾಧೆಗಳು ನೀಡುವರು. ಆರೋಗ್ಯಪರವಾಗಿ ತುಂಬ ಜಾಗೃತೆ ಇರುವುದು ಬಹಳ ಮುಖ್ಯವಾಗಿದೆ. ಅನಾರೋಗ್ಯ ಸಮಸ್ಯೆಗಳು ಮುಖ್ಯವಾಗಿ ಬರಲಿದೆ. ದೀರ್ಘಕಾಲಿಕ ರೋಗಗಳು ಇಲ್ಲದವರಿಗೂ ಸಹ ಈ ಸಲ ಬರುವಂಥ ಸಾಧ್ಯತೆ ಇದೆ. ಶಸ್ತ್ರಚಿಕಿತ್ಸೆ ಆಗುವಂಥ ಸಂಭವಗಳು, ವಾಹನ ಪ್ರಮಾದಗಳು, ಗಂಡಾಂತರಗಳು ಇವೆ.
ಆರೋಗ್ಯಪರವಾಗಿ ಅನೇಕ ರೀತಿಯ ಶ್ರದ್ಧೆ, ವಿಶ್ವಾಸ, ಎಚ್ಚರ ವಹಿಸುವುದು ಒಳ್ಳೆಯದು. ಓವರಾಲ್ ಆಗಿ ನಿಮಗೆ ಗ್ರಹಗತಿಗಳ ಫಲಾಫಲ ಹೇಗಿರುವುದೆಂದರೆ ನಿಮಗೆ ಮಿಶ್ರ ಫಲಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಆರ್ಥಿಕವಾಗಿ ಇಬ್ಬಂದಿ ಸ್ಥಿತಿ ಇದೆ. ಹಣದ ವಿಷಯದಲ್ಲಿ ಮುಂದಿನ ದಿನಗಳನ್ನು ಆಲೋಚನೆ ಮಾಡದೆ ನೀವು ಇಷ್ಟ ಬಂದಂಗೆಲ್ಲ ಖರ್ಚು ಮಾಡಿದರೆ ನಿಮಗೆ ಸಹಾಯ ಮಾಡುವವರು ಸಿಗುವುದಿಲ್ಲ. ಸರಿಯಾಗಿ ನಿರ್ಣಯ ಮಾಡಿಕೊಳ್ಳದೆ ಖರ್ಚು ಮಾಡಿದರೆ ಆರ್ಥಿಕ ಹೊಡೆತಗಳನ್ನು ಅನುಭವಿಸುವಿರಿ. ತುಂಬ ಆಲೋಚನೆ ಮಾಡಿ ಹಣ ಖರ್ಚು ಮಾಡುವುದು ಬಹಳ ಮುಖ್ಯವಾಗಿದೆ. ಸಂಪಾದನೆ ವಿಷಯದಲ್ಲಿ ಅಭಿವೃದ್ಧಿಯಾಗುತ್ತದೆ, ಆದಾಯ ಚೆನ್ನಾಗಿರುತ್ತದೆ. ಯಾವುದೇ ಕೆಲಸ ಮಾಡಿದರೂ ಅಪ್ರಯತ್ನವಾಗಿ ಶೀಘ್ರ ನಿಮ್ಮ ಕೆಲಸಗಳು ಪೂರ್ತಿ ಆಗುತ್ತವೆ. ಧನವೃದ್ಧಿ ಚೆನ್ನಾಗಿರುತ್ತದೆ. ದುಡ್ಡಿನ ವಿಷಯದಲ್ಲಿ ಜಾಗೃತಿ ತೆಗೆದುಕೊಳ್ಳಿ, ಆಗ ನೀವು ಹಣದ ವಿಷಯದಲ್ಲಿ ಸೇಫಾಗಿ ಇದ್ದು ಅಭಿವೃದ್ಧಿಯನ್ನು ಕಾಣುವಿರಿ. ಆದರೆ ಹೆಚ್ಚು ಆತಂಕಗಳು ಆಗಾಗ ಕಾಣುತ್ತಿದೆ. ಅನಾವಶ್ಯಕವಾಗಿ ಯಾವುದೇ ಕೆಲಸಗಳು ಬೇಗ ಮುಗಿಯುವುದಿಲ್ಲ, ಆದರೆ ಕೆಲಸಗಳು ನಿಲ್ಲುವುದಿಲ್ಲ. ಸ್ಟಾಪ್ ಆಗಿ ಕೆಲಸಗಳು ಪೂರ್ತಿ ಆಗುತ್ತವೆ. ಇದರಿಂದ ಮನೋವ್ಯತೆ, ಮಾನಸಿಕ ಆಘಾತಗಳು ಜರುಗುವುದು ಕಾಣುತ್ತಿದೆ. ಟೆನ್ಷನ್ನಿಂದ, ಒತ್ತಡಗಳಿಂದಲೇ ನಿಮ್ಮ ಕೆಲಸಗಳು ಪೂರ್ತಿ ಆಗುತ್ತವೆ. ಸುಲಲಿತವಾಗಿ ಯಾವ ಕೆಲಸವೂ ಆಗುವುದಿಲ್ಲ. ಒಟ್ಟಿನಲ್ಲಿ ಕೆಲಸಗಳು ಪೂರ್ತಿ ಆಗುತ್ತವೆ. ನೀವು ಸಂತೋಷವಾಗಿರುವುದಕ್ಕೆ, ಇತರರೂ ಸಂತೋಷವಾಗಿರುವುದಕ್ಕೆ ತುಂಬ ಪ್ರಯತ್ನ ಆಗ್ತೀರಿ. ಅದು ಚೆನ್ನಾಗಿ ಫಲ ನೀಡುತ್ತದೆ. ಆದರೆ ಆರೋಗ್ಯ ಮಾತ್ರ ಆಗಾಗ ತೊಂದರೆ ಕೊಡುತ್ತದೆ. ಆಗಾಗ ಆಸ್ಪತ್ರೆ ಸೇರುವುದು ಅಥವಾ ಹೆಚ್ಚು ಮಾತ್ರೆ ಸೇವಿಸುವುದು, ಮದ್ದುಗಳು ತೆಗೆದುಕೊಳ್ಳುವುದು, ಶಾರೀರಿಕವಾಗಿ ತುಂಬ ಪೀಡಿಸುವುದು, ಅನಾರೋಗ್ಯ ತುಂಬ ಪೀಡಿಸುವುದು, ಕೈಕಾಲುಗಳು ಕೈ ಕಾಲುಗಳು ನೋವುಗಳು ಇವೆಲ್ಲವೂ ಕಾಣುತ್ತಿದೆ. ಶಾರೀರಿಕ ಮತ್ತು ಆರೋಗ್ಯಕರವಾಗಿರುವುದಕ್ಕೆ ಶ್ರಮ ಪಡುವಿರಿ. ಶರೀರ ಕಾಂತಿ ಕಡಿಮೆ ಆಗುತ್ತದೆ. ನಿಮ್ಮ ಒಂದು ಶರೀರದ ಕಲರ್ ಡಿಮ್ ಆಗುವಂಥ ಸಂಭವ ಇದೆ. ಆಹಾರ ಪದಾರ್ಥಗಳ ಬಗ್ಗೆ ಜಾಗೃತ ವಹಿಸಿ, ಒಳ್ಳೆಯ ಪೌಷ್ಟಿಕವಾದಂಥ ಆಹಾರ ಸೇವನೆ ಮಾಡಿ, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು, ಈ ರೀತಿ ಜಾಗೃತ ವಹಿಸಿಕೊಂಡರೆ ನಿಮ್ಮನ್ನು ನೀವು ಸ್ವಲ್ಪ ನೋಡಿಕೊಳ್ಳಿ. ನಂತರ ಒದ್ದಾಡಬೇಡಿ. ಯಾವುದೇ ಕಾರಣಕ್ಕೂ ಅನಾರೋಗ್ಯಕ್ಕೆ ಗುರಿಯಾಗಬೇಡಿ. ತುಂಬ ಋಣಗಳನ್ನು ಈ ವರ್ಷ ತೀರಿಸುವಿರಿ, ಅಂದರೆ ಸಾಲಗಳು ತೀರಿಸುವಿರಿ. ಅದೇ ರೀತಿ ಹೊಸ ಸಾಲಗಳನ್ನು ಮಾಡಿಕೊಳ್ಳುವಂಥ ಅವಕಾಶ ಇದೆ. ನೀವು ಮಾಡುವ ಋಣ ಸಾಲಗಳು ವ್ಯಾಪಾರಕ್ಕೆ, ಸೈಟು, ಮನೆ ತೆಗೆದುಕೊಳ್ಳುವುದಕ್ಕಾಗಲಿ ಮಾಡಿದರೆ ಒಳ್ಳೆಯದು. ಅದಕ್ಕೆ ಉಪಯೋಗಿಸಿದರೆ ಪರವಾಗಿಲ್ಲ. ನೀವು ಐಷಾರಾಮಿ ಜೀವನಕ್ಕೆ ಬೇಕಾಗುವಂಥ ವಾಹನ ಇತ್ಯಾದಿ, ಎಲೆಕ್ಟ್ರಿಕ್ ಗಾಡಿ, 4 ಚಕ್ರದ ವಾಹನ, ಕಾಸ್ಟ್ಲಿ ಸೆಲ್ಫೋನು ಇತ್ಯಾದಿ ವಿಷಯಗಳಿಗೆ ಸಾಲ ಮಾಡಿದರೆ ಅಥವಾ ಫಾರಿನ್ ಟ್ರಿಪ್ ಹೋಗುವುದಕ್ಕೆ ಸಾಲ ಮಾಡಿದರೆ ಅದನ್ನು ತೀರಿಸಲು ಕಷ್ಟವಾಗುತ್ತದೆ. ಜಾಗೃತವಾಗಿರಿ. ಸಾಲಗಳನ್ನು ಜವಾಬ್ದಾರಿತವಾಗಿ ತೆಗೆದುಕೊಂಡು ಜವಾಬ್ದಾರಿತವಾಗಿ ತೀರಿಸಬೇಕಾಗುತ್ತದೆ. ಆವಾಗ ತೀರಿದರೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀರಿ. ಇಲ್ಲ ಅಂದರೆ ಉದ್ವಿಗ್ನರಾಗಿರುತ್ತೀರಿ. ಯಾವ ವಸ್ತುಗಳನ್ನು ತೆಗೆದುಕೊಳ್ಳುವಿರಿ ಎನ್ನುವುದೇ ಈ ವರ್ಷ ಬಹಳ ಮುಖ್ಯವಾದಂಥ ನಿರ್ಣಯ ಆಗಿರುತ್ತೆ. ಆದರೆ ನಿಮಗೆ ನೂತನ ವಸ್ತುಗಳ ಬಗ್ಗೆ ಆಸಕ್ತಿ ತುಂಬ ಬೆಳೆಯುತ್ತದೆ. ಅಂದರೆ ಐಷಾರಾಮಿ ವಸ್ತುಗಳ ಬಗ್ಗೆ ಪ್ರಾಮುಖ್ಯತೆ ಕೊಡುವಿರಿ. ಈ ರೀತಿ ಶಾಪಿಂಗ್ಸು ಹೆಚ್ಚಾಗಿ ಮಾಡುವವರಿಗೆ ಈ ಕಾರಣದಿಂದ ನೀವು ಸಂಪಾದಿಸಿದ ಸಂಪತ್ತು ಅನವಶ್ಯಕವಾಗಿ ವಸ್ತುಗಳ ಪಾಲಾಗುವುದು, EMIಗಳು ಕಟ್ಟುವುದು ಹೆಚ್ಚಾಗಬಹುದು. ಈ ವರ್ಷ ನಿಮ್ಮ ಅತ್ಯವಶ್ಯಕವಾಗಿರುವುದು ಮಾತ್ರ ಕೊಂಡುಕೊಂಡ್ರೆ ಒಳ್ಳೆಯದು. ಆವಾಗ ನಿಮಗೆ ಮನಸ್ಸಿಗೆ ಶಾಂತಿ ಲಭಿಸುವುದು. ಇಲ್ಲವೆಂದರೆ ಶಾಂತವಾಗಿರುವುದಕ್ಕೆ ಆಗುವುದಿಲ್ಲ. ಅನಾವಶ್ಯಕ ಸಾಲದಲ್ಲಿ ಬೀಳುವಿರಿ. ಆರ್ಥಿಕ ಇಬ್ಬಂದಿ ಪರಿಸ್ಥಿತಿ ಕಂಡುಬರುತ್ತಿದೆ. ಜಾಗೃತವಾಗಿರಿ ಎನ್ನುವುದು ನಮ್ಮ ಕಳಕಳಿಯಷ್ಟೇ ನಿವೇದನೆ ಕೂಡ. ಮಾನಸಿಕ ಉಲ್ಲಾಸ, ಸಂತೋಷದಿಂದ ಇರುವುದಕ್ಕೆ ಪ್ರಯತ್ನ ಮಾಡುವಿರಿ. ಹೊರಗಿನ ಮತ್ತು ಮನೆಯ ಒಳಗಿನ ಸಮಸ್ಯೆಗಳು ಸಹ ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡುವುದು. ನಿಮಗೆ ವರ್ಷದ ಪ್ರಾರಂಭದಲ್ಲಿ ಅನೇಕ ರೀತಿ ಸಮಸ್ಯೆಗಳು ನಿಮ್ಮನ್ನು ಕಾಡುವುದು. ಆ ಸಮಯದಲ್ಲಿ ಯಾವುದೇ ಕೆಲಸಗಳು ಪೂರ್ತಿ ಆಗೋದಿಲ್ಲ, ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಪ್ರಾರಂಭದಲ್ಲಿ ಹೆಚ್ಚು ಜಾಗೃತ ವಹಿಸುವುದು ಸೂಕ್ತವಾಗಿದೆ. 3 ತಿಂಗಳು ಜಾಗೃತ ವಹಿಸಿ. ಪ್ರಾರಂಭದ
3 ತಿಂಗಳು ಸುಲಭದ ಸಂಗತಿ ಆಗಿರುವುದಿಲ್ಲ. ಅಪಖ್ಯಾತಿ, ಮಾನಸಿಕ ಅಶಾಂತಿ, ಅನಾವಶ್ಯಕವಾದಂಥ ವಿಷಯಗಳಲ್ಲಿ ಮೂಗು ತೂರಿಸುವುದು, ಇಲ್ಲ ಸಲ್ಲದ ವಿಷಯಗಳಲ್ಲಿ ನೀವು ಸಿಕ್ಕಾಕಿಕೊಳ್ಳುವುದು, ಏಪ್ರಿಲ್ ಮೇ ಜೂನ್ವರೆಗೂ ನೀವು ಆಯಿತು, ನಿಮ್ಮ ಕೆಲಸವಾಯಿತು ಎನ್ನುವ ರೀತಿ ಇದ್ದು ಬಿಡಿ. ನಂತರ ನಿಮಗೆ ಕೆಲವು ಬದಲಾವಣೆಗಳಾಗುತ್ತವೆ. ಜುಲೈಯಿಂದ ಸೆಪ್ಟೆಂಬರ್ವರೆಗೆ ನಿಮಗೆ ಬ್ರಹ್ಮಾಂಡವಾಗಿದೆ, ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಆ ಸಮಯದಲ್ಲಿ ಧನಲಾಭ ಅಪರಿಮಿತವಾಗಿರುತ್ತದೆ. ಆಗ ನಿಮಗೆ ಕೀರ್ತಿ ಚೆನ್ನಾಗಿ ಬೆಳೆಯುತ್ತದೆ. ಸದೃಢವಾಗಿರುವಿರಿ. ಶಾರೀರಿಕವಾಗಿ ಶತ್ರುಗಳು ಕಡಿಮೆ ಆಗುತ್ತಾರೆ. ಯಾವ ಕೆಲಸ ಮಾಡಿದರೂ ತೊಂದರೆಗಳು ಇಲ್ಲದೆ ಕೆಲಸ ಮುಗಿಸುವಿರಿ. ನೂತನ ವಸ್ತ್ರಗಳನ್ನು ಕೊಂಡುಕೊಳ್ಳುವಿರಿ. ನೂತನ ವಸ್ತುಗಳನ್ನು ತೆಗೆದುಕೊಳ್ಳುವಿರಿ. ವಾಹನ, ಬಂಗಾರ, ಆಭರಣ ಕೊಂಡುಕೊಳ್ಳುವುದು ಮಾಡುವ ವೃತ್ತಿ ಜೀವನದಲ್ಲಿ ಇರಬಹುದು, ವ್ಯಾಪಾರ ರಂಗದಲ್ಲಿರಬಹುದು. ನಿಮ್ಮನ್ನು ಎಲ್ಲ ಗುರುತಿಸುವವರು ಒಳ್ಳೆಯ ಬೆಳವಣಿಗೆ ಕಂಡುಬರುತ್ತದೆ. ಜುಲೈನಿಂದ ಡಿಸೆಂಬರ್ವರೆಗೂ ನಿಮಗೆ ತುಂಬ ಬ್ರಹ್ಮಾಂಡವಾಗಿದೆ. ಮಿತ್ರ ಲಾಭ ಸಿದ್ಧಿ ಉಂಟಾಗುತ್ತದೆ. ವಿದೇಶಗಳಿಗೆ ಹೋಗುವವರಿಗೆ ವಿದೇಶಗಳಿಗೆ ಮಂಜೂರಾತಿ ಆಗುತ್ತದೆ. ವಿದೇಶಗಳಿಗೆ ಹೋಗುವವರು ಅದ್ಭುತವಾದಂಥ ಸ್ಥಾಯಿಯನ್ನು ಹೊಂದುತ್ತಾರೆ. ಉದ್ಯೋಗ ಪ್ರಾಪ್ತಿ ಕಂಡುಬರುತ್ತದೆ. ಸರ್ಕಾರಿ ಉದ್ಯೋಗಗಳು ಕಂಡುಬರುತ್ತಿವೆ. ಪ್ರಯತ್ನ ಮಾಡುವುದು ಅವಕಾಶಗಳು ಇವೆ ನಿಮ್ಮ ಮುಂದೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಕಂಡುಬರುತ್ತಿದೆ. ಉದ್ಯೋಗ ಕಾಯಂ ಆಗದವರಿಗೆ ಕಾಯಂ ಆಗುತ್ತದೆ. ವಿವಾಹಾದಿ ಶುಭ ಕಾರ್ಯಗಳು ಕಾಣುತ್ತಿವೆ. ಸಂತಾನ ಪ್ರಾಪ್ತಿ ಇದೆ. ಸಾಲ ತೀರಿಸುತ್ತೀರಿ. ಗೃಹ ನಿರ್ಮಾಣ, ಮನೆಗಳನ್ನು ಕೊಂಡುಕೊಳ್ಳುವುದು, ಗೃಹ ನಿರ್ಮಾಣ ಇದೆ, ಮನೆಗಳನ್ನು ಕೊಂಡುಕೊಳ್ಳುವುದು, ಆಸ್ತಿ ವಿವಾದಗಳು ಪರಿಹಾರ ಆಗುತ್ತದೆ. ಆಸ್ತಿ ವೃದ್ಧಿಯಾಗುತ್ತದೆ. ಬರುವಂಥ ಹಣ ಬರುತ್ತದೆ. ವ್ಯಾಪಾರ ಹೊಸದಾಗಿ ಶುರು ಮಾಡಲು ನೂತನ ವ್ಯಾಪಾರ ಪ್ರಾರಂಭಿಸುವಿರಿ. ಹೊಸದಾಗಿ ಶುರು ಮಾಡಲು ನೂತನ ವ್ಯಾಪಾರ ಪ್ರಾರಂಭಿಸಲು ವ್ಯಾಪಾರದಲ್ಲಿ ಲಾಭ ಹೊಂದುವುದು, ಟ್ರೇಡಿಂಗ್ನಲ್ಲಿ ಲಾಭ ಬರುವುದು, ಬರಬೇಕಾಗಿರುವಂಥ ಆಸ್ತಿ, ಹಣ, ವಾಹನ ಎಲ್ಲವೂ ನಿಮ್ಮ ಪಾಲಿಗೆ ಬರಲಿದೆ. ಡಿಸೆಂಬರ್ವರೆಗೂ ಬ್ರಹ್ಮಾಂಡವಾಗಿರುವುದು ಕಾಣುತ್ತಿದೆ. ಅಲ್ಲಿಂದ ಆದಾಯ ಪರವಾಗಿ ಇಬ್ಬಂದಿ, ಅನಾವಶ್ಯಕ ಖರ್ಚುಗಳು, ಧನವ್ಯಯ, ಅನಾವಶ್ಯಕವಾದಂಥ ಸಂಚಾರ, ತಿರುಗಾಟ ಮಾಡುವುದು, ಅನಾವಶ್ಯಕವಾದಂಥ ನಂಬಿಕೆಗಳು, ಹೊಸ ವ್ಯಕ್ತಿಗಳಿಂದ ಮೋಸ ಹೋಗುವುದು, ಶಾರೀರಿಕ ವ್ಯಾಮೋಹ ಜಾಸ್ತಿ ಆಗುವುದು, ಪರಪುರುಷ ಪರಸ್ತ್ರೀ ವ್ಯಾಮೋಹಗಳು, ವಿವಾಹಾದಿ ಸಂಬಂಧಗಳಲ್ಲಿ ಇಬ್ಬಂದಿ ಪರಿಸ್ಥಿತಿ ಬರುವುದು, ಶಾರೀರಿಕ ಕೋರಿಕೆಗಳಿಗೆ ತಪ್ಪು ನಿರ್ಣಯ ತೆಗೆದುಕೊಳ್ಳುವುದು, ಇದೆಲ್ಲವೂ ಸಹ ಸಾಲದ ಸುಳಿಯಲ್ಲಿ ಬೀಳುವುದು, ಅನಾವಶ್ಯಕವಾದಂಥ ಸಂಬಂಧಗಳು, ಸ್ನೇಹಿತರ ಸಂಘ ನಿಮಗೆ ತೊಂದರೆಗಳನ್ನು ನೀಡುವುದು. ಜನವರಿಯಿಂದ ಮಾರ್ಚ್ 2026ವರೆಗೂ ಈ ರೀತಿ ಕಂಡುಬರುತ್ತೆ. ಮುಂದಿನ ವರ್ಷ ಹುಷಾರಾಗಿರಿ. ದೀರ್ಘಕಾಲೀನ ವ್ಯಾಧಿಗಳು ಇರುವವರು ಆಹಾರದ ವಿಷಯಗಳಲ್ಲಿ ಜಾಗೃತೆ ಇರುವುದು ಮುಖ್ಯವಾಗಿದೆ. ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು ಕಡಿಮೆ ಮಾಡಿಕೊಳ್ಳಿ. ಈ ವರ್ಷದಲ್ಲಿ ನಿಮಗೆ ಶಸ್ತ್ರಚಿಕಿತ್ಸೆಯ ಅವಕಾಶಗಳಿದೆ, ಜಾಗೃತ ಇರಬೇಕು. ಅನಾರೋಗ್ಯದ ವಿಷಯದಲ್ಲಿ ಜಾಗೃತ ಇರಿ. ವ್ಯಾಯಾಮ ಮಾಡಿ, ಔಷಧಿ, ಮಾತ್ರೆ, ಆಹಾರ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ, ಒಳ್ಳೆಯದಾಗುತ್ತದೆ. ದೂರವಾದಂಥ ದಂಪತಿಗಳು, ಸಂಬಂಧಗಳು, ಸ್ನೇಹಿತರು ಇರಬಹುದು, ಮತ್ತೆ ಒಂದಾಗುವವರು ಅವಕಾಶಗಳು ಹೆಚ್ಚಾಗಿ ಕಾಣುತ್ತಿದೆ. ಗಂಡ ಹೆಂಡತಿ ಮಧ್ಯೆ ಮತ್ತೆ ಅನ್ಯೋನ್ಯತೆ ಬೆಳೆಯುತ್ತದೆ. ವಿವಾಹೇತರ ಸಂಬಂಧಗಳಲ್ಲಿ ದೂರವಾಗುವಿರಿ. ವ್ಯಸನಗಳನ್ನು ಕಡಿಮೆ ಮಾಡಿಕೊಂಡರೆ ತುಂಬ ಒಳ್ಳೆಯದು. ಈ ವರ್ಷ ಶುಭ ಕಾರ್ಯಗಳು ಜರುಗುತ್ತವೆ. ಆತಂಕಗಳಿಲ್ಲ. ಆತಂಕಗಳೆಲ್ಲ ದೂರವಾಗಿ ಎಲ್ಲ ಶುಭ ಕಾರ್ಯಗಳು ಯಾವುದೋ ಒಂದು ಹಂತಕ್ಕೆ ಬಂದು ನಂತರ ಸರಿಯಾಗುವುದು. ನಿರಾಶರಾಗಬೇಡಿ. ಎಷ್ಟೇ ನಿರಾಶೆಗಳು ಆದರೂ ಶುಭ ಕಾರ್ಯಗಳು ಆಗುತ್ತಿರುತ್ತವೆ. ವಿವಾಹಾದಿ ಶುಭ ಕಾರ್ಯಗಳು ಚೆನ್ನಾಗಿ ನಡೆಯುತ್ತದೆ. ಸಂತಾನ ವೃದ್ಧಿ ಕಾಣುತ್ತಿದೆ. ಈ ವರ್ಷ ಯಾರು ಸಂತಾನ ಬೇಕು ಎಂದು ಕೋರಿಕೆ ಇರುತ್ತದೋ ಅವರು ಈ ವರ್ಷ ಪ್ರಯತ್ನಿಸಿದರೆ ಉತ್ತಮ ಸಂತಾನವಾಗುವುದು. ಎಲ್ಲ ರೀತಿಯ ಅವಕಾಶಗಳು ಕಾಣುತ್ತಿದೆ. ವಿದೇಶಗಳಿಗೆ ಹೋಗುವವರು ಜುಲೈನಿಂದ ಅಕ್ಟೋಬರ್ವರೆಗೂ ಈ ಸಮಯದಲ್ಲಿ ಪ್ರಯತ್ನ ಮಾಡಬಹುದು. ಯಾವುದೇ ತೊಂದರೆ ಆಗದೆ ವಿದೇಶ ಪ್ರವಾಸಗಳು ಜರುಗುತ್ತವೆ. ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ, ಗೃಹ ಪ್ರಾಪ್ತಿ ಯೋಗ ಕಾಣುತ್ತಿದೆ. ದಾಂಪತ್ಯ ಜೀವನದಲ್ಲಿ ಯಾರ್ಯಾರೋ ಬೆಂಕಿ ಹೊತ್ತಿಸುವುದು ಕಾಣುತ್ತಿದೆ. ಜಾಗೃತ ವಹಿಸಿ. ಇಬ್ಬರ ಮಧ್ಯೆ ತಂದಿಡುವ ಪ್ರಯತ್ನ ಮಾಡುತ್ತಾರೆ. ಇದರಿಂದ ದಂಪತಿಗಳು ದೂರವಾಗುವಂಥ ಸಂದರ್ಭ, ದಂಪತಿಗಳ ಮಧ್ಯದಲ್ಲಿ ಬಿರುಕು ಸಂಭವ ಸಾಧ್ಯತೆ ಇದೆ. ಜಾಗೃತ ಇರಿ.
ಯಾರನ್ನೂ ನಂಬದೆ ಇಬ್ಬರು ಸಂಬಂಧಗಳು ಗಟ್ಟಿ ಮಾಡಿಕೊಳ್ಳಿ, ತೊಂದರೆ ಇಲ್ಲ. ಪ್ರೇಮಿಗಳ ಮಧ್ಯೆ ಅನಾವಶ್ಯಕವಾದಂಥ ಗಲಾಟೆ ಜಗಳವಿದೆ, ದೂರವಾಗುವ ಸಂಭವ ಇದೆ. ಎಷ್ಟು ಸಲ ದೂರವಾದರೂ ಮತ್ತೆ ಒಂದಾಗುವಿರಿ. ವಿವಾಹಕ್ಕೆ ಪ್ರಯತ್ನ ಮಾಡಬಹುದು. ಎರಡೂ ಕಡೆ ಪೇರೆಂಟ್ಸು ಮೊದಲು ಒಪ್ಪಿಕೊಳ್ಳುವುದಿಲ್ಲ, ನಂತರ ಒಪ್ಪಿಗೆ ನೀಡುವರು. ನಿಮಗೆ ತೊಂದರೆ ಇಲ್ಲ. ತಂದೆ ತಾಯಿಯಿಂದ ದೂರವಾಗಿ ಮದುವೆ ಆಗುವ ಆತುರ ಪಡಬೇಡಿ, ಎಲ್ಲರೂ ಒಪ್ಪಿಕೊಳ್ಳುವರು, ಸಮಸ್ಯೆ ಇಲ್ಲ. ಸಂತಾನಕ್ಕಾಗಿ ಪ್ರಯತ್ನ ಮಾಡಿರಿ. ಶಾರೀರಿಕ ಬಲ ಹೆಚ್ಚಾಗುತ್ತದೆ, ಆಧ್ಯಾತ್ಮಿಕ ಚಿಂತನೆ ಬೆಳೆಯುತ್ತದೆ. ಹೆಚ್ಚಾಗಿ ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸುವಿರಿ. ಮಂತ್ರ ಉಪಾಸನ ಪೂಜಾ ಪುನಸ್ಕಾರಗಳು ಮನೆಯಲ್ಲಿ ಮಾಡುವಿರಿ. ಅನ್ನದಾನಾದಿ ಕಾರ್ಯಗಳು ಮಾಡುವಿರಿ. ತೀರ್ಥಯಾತ್ರೆ ಎಲ್ಲವೂ ಕಾಣುತ್ತಿದೆ. ನೂತನ ಉದ್ಯೋಗ ಪ್ರಾಪ್ತವಾಗುತ್ತದೆ. ಪದವಿ ಅಧಿಕಾರಗಳು ಸಿಗುತ್ತವೆ. ರಾಜಕೀಯ ರಂಗದಲ್ಲಿ ಅವಕಾಶಗಳಿವೆ. ಐಶ್ವರ್ಯ ವೃದ್ಧಿ ಇದೆ. ಬಂಗಾರ, ಆಭರಣ, ವಾಹನ, ಮನೆ, ಸೈಟು, ಜಮೀನು ಗಳಿಸಬಹುದು, ಅವಕಾಶಗಳಿದೆ. ಹೊಸ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡುವ ಅವರಿಗೆ ಅವಕಾಶಗಳಿವೆ. ಮಾಡುವ ಉದ್ಯೋಗ ವ್ಯಾಪಾರದಲ್ಲಿ ಅಪರಿಮಿತವಾದಂತಹ ಧನಲಾಭ ಸಂಪಾದನೆ ಮಾಡುವಿರಿ. ಆಸಕ್ತಿ ಚೆನ್ನಾಗಿರುತ್ತದೆ. ಹೊಸ ಹೊಸ ನಿರ್ಣಯಗಳು ತೆಗೆದುಕೊಳ್ಳುವಿರಿ. ಪ್ಲಾನುಗಳನ್ನು ಮಾಡುವಿರಿ. ಹೊಸ ಆಲೋಚನೆಗಳು ನಿಮಗೆ ಉತ್ತಮ ಫಲ ನೀಡುತ್ತದೆ. ವಿದ್ಯಾರ್ಥಿನಿಯರಿಗೆ ಓದುವುದರಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವಿರಿ. ಸಬ್ಜೆಕ್ಟ್ಗಳ ಬಗ್ಗೆ ಜ್ಞಾನ ಚೆನ್ನಾಗಿ ಬೆಳೆಯುತ್ತದೆ. ಈ ವರ್ಷದಲ್ಲಿ ವಿಜಯವನ್ನು ಸಾಧಿಸುವಿರಿ. ಕಾಲೇಜು ಶಾಲೆಗಳು ಸಿಗುತ್ತವೆ. ಉತ್ತೀರ್ಣರಾಗುವಿರಿ. ರ್ಯಾಂಕುಗಳು ಗಳಿಸುವಿರಿ. ಇವೆಲ್ಲವೂ ಕಾಣುತ್ತಿದೆ. ಕಾಲೇಜು ವಿದ್ಯಾರ್ಥಿನಿಯರಿಗೆ ಉದ್ಯೋಗ ಪ್ರಾಪ್ತಿಯೂ ಸಹ ಇದೆ. ಸ್ತ್ರೀಯರಿಗೆ ಮನೆಯಲ್ಲಿ ಸಂಬಂಧಗಳು ಸರಿಯಾಗುವುದಕ್ಕೆ ಪ್ರಯತ್ನ ಮಾಡುವಿರಿ. ಹೊಸ ಸಂಪತ್ತು ಬೆಳೆಯುತ್ತದೆ. ಆಸ್ತಿ ಸಂಪತ್ತು ಬೆಳೆಯುತ್ತದೆ. ಉತ್ತಮ ಆಹಾರ ಸೇವನೆ ಮಾಡುವಿರಿ. ಆರೋಗ್ಯ ವೃದ್ಧಿ ಆಗುತ್ತದೆ. ಅಂದಚಂದ ಕಾಣುವುದಕ್ಕೆ ಪ್ರಯತ್ನ ಮಾಡುವಿರಿ. ಉದ್ಯೋಗ ವ್ಯಾಪಾರದಲ್ಲಿ ಬೆಳವಣಿಗೆ ಆಗುತ್ತದೆ. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಫಲಗಳು ಕಾಣುತ್ತಿದೆ. ಸಾಮಾನ್ಯ ರ್ಯಾಂಕ್ಗಳು ಕಾಣುತ್ತಿದೆ. ತುಂಬ ಜಾಗೃತೆ ವಹಿಸಬೇಕಾಗುತ್ತೆ. ಶ್ರಮಕ್ಕೆ ತಕ್ಕಂತೆ ಫಲಗಳು ಸಿಗುತ್ತವೆ. ನಿರುದ್ಯೋಗಿಗಳಿಗೆ ಮಿಶ್ರ ಫಲಗಳು ಕಾಣುತ್ತಿವೆ. ಉದ್ಯೋಗ ಅವಕಾಶಗಳು ಕಂಡುಬರುತ್ತಿವೆ. ಈ ವರ್ಷ ಶ್ರಮ ಜಾಸ್ತಿ ಇರುತ್ತದೆ. ಹೆಸರು ಕೀರ್ತಿಗೋಸ್ಕರ ಪ್ರಯತ್ನ ಮಾಡುವಿರಿ. ಪ್ರಮೋಷನ್, ಇನ್ಕ್ರಿಮೆಂಟ್ಗಳು, ಸ್ಥಾನ ಬದಲಾವಣೆಗಳು ಆಗುತ್ತದೆ. ಅನಾವಶ್ಯಕವಾದಂಥ ಟ್ರಾನ್ಸ್ಫರ್ಗಳು ಹೆಚ್ಚಾಗಿ ಕಾಣುತ್ತಿದೆ. ಕಾರ್ಮಿಕರಿಗೆ ಕಷ್ಟಗಳು ಕಾಣುತ್ತಿದೆ. ಶ್ರಮ ಜಾಸ್ತಿ. ಇಂಡಸ್ಟ್ರಿ, ಫ್ಯಾಕ್ಟ್ರಿ ನಡೆಸುವವರು ಜಾಗೃತೆ ವಹಿಸಿ. ವ್ಯವಸಾಯ ಈ ಬಾರಿ ಸಾಮಾನ್ಯ ಇಳುವರಿ ಇರುತ್ತದೆ. ಜಾಸ್ತಿ ಲಾಭ ಇರುವುದಿಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ, ಮೀನುಗಾರರು ಸಾಮಾನ್ಯ ಫಲಗಳಿವೆ. ವಿಶೇಷವಾದಂಥ ಧನ ಪ್ರಾಪ್ತಿ ಇಲ್ಲ, ನಷ್ಟವೂ ಇಲ್ಲ. ಎಲ್ಲ ರಂಗದವರು ವಿಜಯವನ್ನು ಹೊಂದುತ್ತಾರೆ. ಆದರೆ ಕಷ್ಟಪಟ್ಟು ವಿಜಯವನ್ನು ತಂದುಕೊಳ್ಳುವ ಅವಕಾಶಗಳಿವೆ. ಹಾರ್ಡ್ ವರ್ಕ್ ಮಾಡಲು ಪ್ರಯತ್ನಿಸಿದರೆ, ಹಾರ್ಡ್ ವರ್ಕ್ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಸಿನಿಮಾ, ಟಿವಿ ರಂಗ ಕಲಾವಿದರು, ಡೈರೆಕ್ಟರ್ಸು, ಟೆಕ್ನಿಷಿಯನ್ಸು, ಎಲ್ಲ ಸಹ ಕಲಾವಿದರಿಗೂ, ಕಾರ್ಮಿಕರಿಗೂ ಎಲ್ಲರಿಗೂ ಸತ್ಕಾರ, ಪುರಸ್ಕಾರಗಳು, ಅವಾರ್ಡ್ಗಳು, ಶ್ರಮಕ್ಕೆ ತಕ್ಕಂತೆ ಫಲಗಳು, ಹೆಸರು ಕೀರ್ತಿ ಬರುವಂಥ ಅವಕಾಶಗಳಿವೆ. ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ. ರಾಜಕೀಯ ನಾಯಕರಿಗೆ ಮೊದಲು ವ್ಯಥೆ, ಚಿಂತೆ ಎಲ್ಲವೂ ಕಾಣುತ್ತಿದೆ. ಪ್ರಜೆಗಳಿಗೆ ನಿಮ್ಮ ಮೇಲೆ ನಂಬಿಕೆಗಳು ಹುಸಿಯಾಗುವಂಥ ಸಂಭವ ಇದೆ. ಜಾಗೃತ ಇರಿ. ನಿಮ್ಮ ಮೇಲೆ ವ್ಯತಿರೇಕ ಆಲೋಚನೆಗಳು ಬರುವ ಸಾಧ್ಯತೆ, ಜಾಗೃತ ವಹಿಸಿ. ಭಾರತೀಯ ಪ್ರಜೆಗಳು ವಿದೇಶದಲ್ಲಿರುವವರಿಗೆ ಸಾಮಾನ್ಯ ಫಲವಾದಂಥ ಅವಕಾಶಗಳು ಕಾಣುತ್ತಿದೆ. ಆ ದೇಶದಲ್ಲಿ ನಿಮಗೆ ಪ್ರಭುತ್ವ ಪರವಾದಂತಹ ಅವಕಾಶಗಳಿವೆ. ಉದ್ಯೋಗ ಬದಲಾವಣೆಗಳು ಕಾಣುತ್ತಿವೆ. ಅವಕಾಶಗಳು ಕಾಣುತ್ತಿವೆ. ಷೇರು ಟ್ರೇಡಿಂಗ್ ಸಮಸ್ಯೆಗಳು ಆಗುತ್ತಿವೆ. ಹೂಡಿಕೆ ಮಾಡಿದರೆ ಭಾರಿ ನಷ್ಟ ಆಗುವಂಥ ಸಂಭವ ಜಾಸ್ತಿ ಇರುತ್ತದೆ. ನಷ್ಟವನ್ನು ಅನುಭವಿಸೋ ಸಾಧ್ಯತೆ ಇರುತ್ತದೆ. ಅವಕಾಶಗಳು ಇದ್ದಾವೆ ಈ ರೀತಿ. ಅದನ್ನು ನೋಡಿಕೊಂಡು ಹೂಡಿಕೆ ಮಾಡಬೇಕಾಗಿದೆ. ಎಲ್ಲ ರಂಗದವರಿಗೆ ಆದಾಯದಲ್ಲಿ ವಿಶೇಷವಾದಂಥ ಆಕರ್ಷಣೆ ಇದ್ದರೂ ಮಧ್ಯದಲ್ಲಿ ಪರಿಸ್ಥಿತಿ ಸಮಸ್ಯೆಗಳು, ಅಪ್ ಆ್ಯಂಡ್ ಡೌನ್ಸು ಇರೋಂಥದ್ದು ಕಾಣುತ್ತೆ. ಇದು ಎಲ್ಲ ರಂಗದವರಿಗೂ ಕಾಣುತ್ತಿದೆ ಆ ಸಮಸ್ಯೆಗಳು. ಗ್ರಹಗಳು ಚೆನ್ನಾಗಿವೆ, ಆದರೂ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಬಹಳ ಉತ್ತಮ. ಗ್ರಹಗಳಿಗಾಗಿ ಸ್ವಲ್ಪ ಪರಿಹಾರಗಳನ್ನು ಮಾಡ್ಕೊಬೇಕಾಗುತ್ತೆ. ಗುರು, ಶನಿ, ರಾಹು, ಕೇತು ಜಪ ಮಾಡಿಸಿ ಅಥವಾ ಮಾಡಿಸಿಕೊಳ್ಳಿ. ನೀವೇ ಮಾಡಿದ್ರೆ ಹೆಚ್ಚು ಫಲವನ್ನು ಅನುಭವಿಸ್ತೀರಿ. ನಿಮಗೆ ಒಳ್ಳೆಯದಾಗುತ್ತೆ. ಅನುಕೂಲ ಇರುವವರು ದುರ್ಗಾ ಹೋಮ, ಸುದರ್ಶನ ಹೋಮ, ಚಂಡಿ ಹೋಮ ಮಾಡಿಸಿಕೊಳ್ಳಿ. ಅವೆಲ್ಲವೂ ಮಾಡುವುದರಿಂದ ಎಲ್ಲ ಪೀಡೆಗಳು ತೊಲಗಿ ಶುಭ ಫಲಗಳನ್ನು ಹೊಂದುವಿರಿ.
ದೈವತ್ವದ ಪ್ರಭಾವ ಹೆಚ್ಚಾಗುತ್ತದೆ. ಈ ರೀತಿಯಂತೆ ಪರಿಹಾರಗಳು ಮಾಡಿಕೊಂಡ್ರೆ ನೀವು ನಿರಾಯಾಸವಾಗಿ ಎಲ್ಲ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಾಧ್ಯವಾಗುತ್ತದೆ. ಅದೃಷ್ಟದ ನಂಬರು 957. ಅದೃಷ್ಟದ ದಿನಾಂಕಗಳು 1, 2, 3, 4, 7, 14, 19, 23, 28. 5 ಪಂಚಮುಖ ರುದ್ರಾಕ್ಷಿ. ಆಮೇಲೆ ತುಳಸಿ ಮಾಲೆ ಹಾಕುವಂಥವರು ಸ್ವಲ್ಪ ನಾನ್ ವೆಜ್ಜನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇದುವರೆಗೂ ಹೇಳಿದ ವಿಷಯಗಳು ಗೋಚಾರ ಫಲವಾಗಿದೆ. ಆದರೆ ಪ್ರತಿಯೊಬ್ಬರ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳು ಬೇರೆ ಬೇರೆ ಇರುತ್ತದೆ. ಆಗ ಫಲಗಳಲ್ಲಿ ವ್ಯತ್ಯಾಸ ಇರುತ್ತದೆ. ಆದ್ದರಿಂದ ನಿಮ್ಮ ವೈಯಕ್ತಿಕವಾದಂಥ ಜಾತಕದಲ್ಲಿರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು. ತುಂಬ ಸಮಸ್ಯೆಗಳಿರುವವರು ನಿಮ್ಮ ಹೆಸರು, ಡೇಟು, ಟೈಮು, ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕವಾದಂಥ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರಗಳನ್ನು ತಿಳಿಸಲಾಗುವುದು. ವಾಸ್ತುದೋಷ ಪರಿಹಾರಕ್ಕೆ ಸಂಪರ್ಕಿಸಬಹುದು. ನ್ಯೂಮರಾಲಜಿ ನಿಮ್ಮ ಅದೃಷ್ಟದ ಹೆಸರು, ಅದೃಷ್ಟದ ಕಂಪನಿ ಹೆಸರು, ಅದೃಷ್ಟದ ಮಗುವಿನ ಹೆಸರು, ಅದೃಷ್ಟದ ಮೊಬೈಲ್ ನಂಬರು, ವಾಹನ ನಂಬರು, ನಿಮ್ಮ ಅದೃಷ್ಟದ ಸಂಖ್ಯೆ ಬೇಕಾದಲ್ಲಿ ಪರಿಶೀಲನೆ ಮಾಡಿ ನಿಮಗೆ ಅದೃಷ್ಟಕ್ಕೆ ತರುವಂತಹ ನಂಬರ್ಗಳನ್ನು ಕೊಡಲಾಗುವುದು. ಯಾರಿರ್ತಾರೋ ಯಾರಿರಲ್ವೋ ಜೊತೆಯಲ್ಲಿ ಮೊಬೈಲ್ ಅಂತೂ ನಮ್ಮ ಜೊತೆಯಲ್ಲಿ 24 ಗಂಟೆನೂ ನಮ್ಮ ಜೊತೆಯಲ್ಲೇ ಇರುತ್ತೆ. ಒಳ್ಳೆಯ ಒಂದು ಮೊಬೈಲ್ ನಂಬರು, ಒಳ್ಳೆಯ ಒಂದು ಮೊಬೈಲನ್ನು ಇಟ್ಕೊಳ್ಳಿ, ನಿಮಗೆ ಅದೃಷ್ಟವನ್ನು ತರುತ್ತೆ. ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಅಥವಾ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಈ ಚಿಕಿತ್ಸೆಯಲ್ಲಿ ಮಾನಸಿಕ ಸಮಸ್ಯೆಗಳು, ಅನಾರೋಗ್ಯ, ಮೈಗ್ರೇನ್, ಉಸಿರಾಟ ಸಮಸ್ಯೆ, ಸ್ತ್ರೀಯರ ಸಮಸ್ಯೆಗಳು, ಖಿನ್ನತೆಗೆ, ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ, ಇನ್ನೇನು ಎಕ್ಸಾಮಿನೇಷನ್ ಹತ್ರ ಬರ್ತಾಯಿದೆ ಅಂತಂದರೆ ಅನಾರೋಗ್ಯ ಉಂಟಾಗುವಂಥದ್ದು, ಪದೇ ಪದೇ ಬದಲಾಗುವಂಥ ಕ್ಯಾರೆಕ್ಟರ್ ಇರ್ಬೋದು, ನಿದ್ರಾಹೀನತೆ, ಭಯ, ಗೊಂದಲ, ಮನೆಯಲ್ಲಿ ಯಾರೋ ಓಡಾಡುವಂಥ ಮಾನಸಿಕ ಅನುಭವಗಳು, ಮಾಟ ಮಂತ್ರ ಆಗಿದೆ ಎಂದುಕೊಂಡು ಖಿನ್ನತೆಗೆ ಒಳಗಾಗಿರುವಂಥದ್ದು, ವಿಪರೀತವಾದಂಥ ನಿಯಂತ್ರಣ ಮಾಡಲಾಗದಂತಹ ಕೋಪ, ದುಃಖ, ನೋವು, ಸಂಕಟ, ಮಾನಸಿಕ ವೇದನೆ ಅನುಭವಿಸುತ್ತಿರುವವರು ನಮ್ಮನ್ನು ಸಂಪರ್ಕಿಸಿದರೆ ಚಿಕಿತ್ಸೆಗೆ ಒಳಪಡಿಸಿ ಸಮಸ್ಯೆಗಳ ಮೂಲವನ್ನು ಹುಡುಕಿ ಅದನ್ನು ತೆಗೆದುಹಾಕಲಾಗುವುದು. ಹೊಸ ಭರವಸೆಯೊಂದಿಗೆ ಜೀವಿಸಲು ಸಾಧ್ಯವಿದೆ. ಪ್ರತ್ಯಾವರ್ತನ ಚಿಕಿತ್ಸೆಯಲ್ಲಿ ನೀವು ಒಳ್ಳೆಯ ಫಲಗಳನ್ನು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಂತರ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ಎಲ್ಲರಿಗೂ ಯುಗಾದಿ ವರ್ಷ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಾಡಿನ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ತರಲಿ ಎಂದು ಆಶಿಸುತ್ತಾ ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.